Obviously, I am so happy. ಇಷ್ಟು ದಿನ ಹಾಕಿದ ಎಫರ್ಟ್ ಎಲ್ಲ ಇವಾಗ ಪ್ರತಿಫಲ ಕೊಡ್ತಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು MSc ಫಿಸಿಕ್ಸ್ ಸಬ್ಜೆಕ್ಟ್, MSc ಫಿಸಿಕ್ಸ್, ಬಸವೇಶ್ವರ್ ಬಾಗಲಕೋಟ್ ಕಾಲೇಜ್, and I secured 8.9 CGPA, and we are the first university gold medalist in physics. ಹೌದು, ಈ ಯೂನಿವರ್ಸಿಟಿಯಿಂದ ಫಸ್ಟ್ ಘಟಿಕೋತ್ಸವದಲ್ಲಿ ನಾವು ಫಿಸಿಕ್ಸ್ ಡಿಪಾರ್ಟ್ಮೆಂಟಿಂದ ಫಸ್ಟ್ ಪ್ರೈಸ್ ಬರ್ತಾ ಇರೋದು ನಮಗೆ. ಫುಲ್ ಅಪ್ಪ ರೈತರದಾರ, ಅಮ್ಮ ಹೌಸ್ ವೈಫ್, ಆಮೇಲೆ ಅಣ್ಣ ತಮ್ಮ ಇಬ್ಬರು ಸ್ಟಡಿಂಗ್. ನಂದು ಈಗ MSc ಕಂಪ್ಲೀಟ್ ಆಯಿತು. ಐ ಆಮ್ ಟೀಚಿಂಗ್ ಇನ್ BLD ಕಾಲೇಜ್ ಓನ್ಲಿ. ಜಾಯ್ನ್ ಆಗಿ 3 months ಆಯಿತು. ಆ್ಯಂಡ್ ಐ ಆಲ್ಸೋ ಕ್ಲಿಯರ್ಡ್ ದ KCET ಎಕ್ಸಾಮ್ ಇನ್ ಲಾಸ್ಟ್ ಇಯರ್. ನೆಕ್ಸ್ಟ್ ಇಯರ್ PhD ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ರಿಸರ್ಚ್ ಫೀಲ್ಡ್ ಜಾಯ್ನ್ ಆಗಬೇಕಂತ ಆಸೆ. ತುಂಬ ಖುಷಿ ಆಗ್ತದೆ. ಅಪ್ಪ ಅಮ್ಮನೂ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಮನೆಯಿಂದ ಭಾಳ ಆಸೆ ಇತ್ತು ಒಬ್ಬರೇ ಸ್ವಲ್ಪ ದೊಡ್ಡ ಸಾಧನೆ ಮಾಡಬೇಕಂತ. ಫೈನಲಿ ಐ ಅಚೀವ್ಡ್ ಇಟ್. ನನ್ನ ಹೆಸರು ಸನ್ಮತಿ ಜಿನಪ್ಪ ಕುರ್ಪೆ. ತುಂಬ ಖುಷಿ ಆಗುತ್ತೆ ಸರ್. ರೈತನ ಮಗಳು ಅನ್ನೋದು ಮ್ಯಾಟ್ರ್ ಆಗಲ್ಲ ಸರ್. ಯಾರೇ ಆಗಲಿ ಓದೋಕ್ಕೆ ಪ್ರೋತ್ಸಾಹ ಹೊಂದಿದ್ರೆ ಸಾಕು. ಅವ್ರು ಯಾವಾಗಲೂ ನನಗೆ ಸಪೋರ್ಟಿವ್ ಆಗೇ ಇದ್ರು ಸರ್. ಓದೋದು ಅಂದ್ಬಿಟ್ರೆ ಬೇರೆ ಏನೂ ಕೆಲಸ ಅಂತ ಏನೂ ಇಲ್ಲ ಸರ್. ನನಗೆ ಓದೋದು ಅಂದ್ಬಿಟ್ರೆ ಮತ್ತು ಇದನ್ನೇ ಚೆನ್ನಾಗಿ ಮಾಡದೆ ಹೋದರೆ ಹೇಗೆ, ಅದಕ್ಕೆ ಗೋಲ್ಡ್ ಮೆಡಲ್ ಆದರೂ ಒಂದು ಇರಲಿ ಅಂತ ಆಸೆ ಇಟ್ಕೊಂಡಿದ್ದೆ. ಬಟ್ ಇವತ್ತು ಟ್ರೂ ಆಯಿತು ಸರ್. ತುಂಬ ಖುಷಿ ಆಗ್ತಿದೆ. MA ಇನ್ ಹಿಸ್ಟ್ರಿ ಸರ್, ಇತಿಹಾಸ ವಿಷಯದಲ್ಲಿ. ಮತ್ತು ಫ್ಯೂಚರಲ್ಲಿ ಇವಾಗ ರೀಸೆಂಟಾಗಿ KCET ಕೂಡ ಕ್ಲಿಯರ್ ಆಗಿದೆ ಸರ್. ಅದಕ್ಕೆ ಮತ್ತೆ ನೆಕ್ಸ್ಟ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫರ್ಮ್ ಆಗುತ್ತೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತೀನಿ. ಫುಲ್ ಸಪೋರ್ಟಿವ್ ಸರ್. ಯಾವಾಗಲೂ ಓದು ಅನ್ನೋದು ಬಿಟ್ಟರೆ ಮತ್ತೆ ಯಾವುದು ಕೂಡ ಕೆಲಸ ಇಲ್ಲ ನನಗೆ. ಹಾಗಾಗಿ ಇದಾದರೂ ಮಾಡಬೇಕಂತ ಆಸೆ ಇತ್ತು ಸರ್. ಟ್ರೂ ಆಯಿತು. ಅಪ್ಪ ಅಮ್ಮನಿಗೂ ಕೂಡ ಖುಷಿ ಪಟ್ಟರು. ಹ್ಯಾಪಿ, ಫುಲ್ ಹ್ಯಾಪಿ ಸರ್. ಪ್ರಿಯಾಂಕಾ ಅಡ್ಪದ್ ಸರ್. ಆಬ್ವಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಇಷ್ಟು ದಿನ ಹಾಕಿದ ಎಫರ್ಟ್ ಎಲ್ಲ ಇವಾಗ ಪ್ರತಿಫಲ ಕೊಡ್ತಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು MSc ಫಿಸಿಕ್ಸ್ ಸಬ್ಜೆಕ್ಟ್, MSc ಫಿಸಿಕ್ಸ್, ಬಸವೇಶ್ವರ್ ಬಾಗಲಕೋಟ್ ಕಾಲೇಜ್, and I secured 8.9 CGPA, and we are the first university gold medalist in physics.